ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತ ಬುಧವಾರ ಬುಧವಾರ ಕೆಲಸದವ್ರು ಕೈ ಕೊಟ್ಟಾರ, ಕೆಲಸದವ್ರು ಬಂದಿಲ್ಲ. ಅತ್ತೆಯವ್ರಿಗೆ ಗೊತ್ತದ, ಅತ್ತೆಯವ್ರು ನಾವು ಸೇವೆ ಮಾಡೋದು ಎಲ್ಲ. ನಾ ಏನೇನು ಇವತ್ತ ಕೆಲಸದವ್ರು ಇಲ್ಲದೆ ನಮ್ಮ ಅತ್ತೆಯವ್ರ ಸೇವೆ ಯಾವ ರೀತಿ ಮಾಡೋದ ಇವತ್ತಿನ ವಿಡಿಯೋ ಸ್ಪೆಷಲ್. ಮಗಂದ PG ತಯಾರಿ, ಮಗಳದ MBBS, ರಿಟೈರ್ಮೆಂಟ್ ಆಗಿದ್ದ ಎಲ್ಲ ಜವಾಬ್ದಾರಿ ಕೆಲಸಗಳು, ಆಫೀಸ್ ಕೆಲಸ ಮುಗಿಸಿದ ರಿಟೈರ್ಮೆಂಟ್ ಆಗಿದ್ದ ಯಜಮಾನ್ರು, ಮತ್ತೆ ಮನೆಯೊಳಗೆ ಅತಿಥಿ ಬರುವಂತ ಮನೆ, ಹಿಂಗೆಲ್ಲ ಇರ್ಬೇಕಾದ್ರೆ ಇವತ್ತು ನಾನು ಯಾವ್ಯಾವ ರೀತಿ ಮಾಡ್ತೀನಿ, ಎಷ್ಟು ಖುಷಿಯಿಂದ ದಿನ ಹೆಂಗೆ ಎಂಜಾಯ್ ಮಾಡ್ತೀನಿ ನೀವು ನೋಡ್ರಂತೆ. ನೀವು ಹೇಳ್ತಾ ಇದ್ದೀರಾ ನಿಮ್ಮ ರುಟೀನ ಏನಿದೆ ಅಲ್ಲ ನೋಡ್ಕೊಂತ ನಾವು ನಮ್ಮ ದಿನ ಚಾಲು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ ಅಭಿಮಾನಿಗಳೇ, ನಮಗ ನೋಡಿ ಮಾಡೋರು ಅದಾರಪ್ಪ ಅಂತ ಹೇಳಿ ಎಷ್ಟೊಂದು ಖುಷಿ ಆಗ್ತಾ ಇದೆ. ಆಮೇಲೆ ಎಷ್ಟಾಗ್ತದ ಅಷ್ಟ ನೀವು ನಿಮ್ಮ ಜೀವನ ಒಳಗೆ ಖುಷಿಯಾಗಿರ್ರಿ, ಎಂಜಾಯ್ ಮಾಡ್ರಿ. ನಿಮ್ಮ ಮಕ್ಳು ಇರ್ಲಿ, ನಿಮ್ಮ ಮನೆಯವ್ರು ಇರ್ಲಿ, ನಿಮ್ಮ ಅಮ್ಮ ಅಪ್ಪ ಇರ್ಲಿ, ಯಾರ ಜೊತೆ ಇರ್ತೀರಲ್ಲ ಆರಾಮಾಗಿರಿ. ಒಬ್ಬರೇ ಇದ್ರೂ ಸಹಿತ ನಿಮಗೆ ನೀವ ನೋಡ್ಕೊಂಡು ಖುಷಿ ಪಡ್ರಿ. ನೀವು ನೋಡ್ರಿ, ನಿಮಗೇನ್ ಬೇಕಾದ್ ತಿನ್ರಿ, ನಿಮಗೆ ಮನಸ್ಸಿಗೆ ನನ್ನ ಜೊತೆ ಎಲ್ಲಾರು ಅದಾರ ಅನ್ನೋ ತರ ಮಾಡ್ರಿ. ಆಮೇಲೆ ಸ್ವಲ್ಪ ಬ್ಯಾಟ್ರಿ ಚಾರ್ಜಿಂಗ್ ಇಡಬೇಕು ಮೊಬೈಲ್, ಅದಕ್ಕೆ ಈಗ ಚಾರ್ಜಿಂಗ್ ಇಡ್ತೀನಿ. ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ ಅಭಿಮಾನಿಗಳೇ. ಶುಭ ಮುಂಜಾನೆ ಅಭಿಮಾನಿಗಳೇ, ಶುಭೋದಯ ಎಲ್ಲರಿಗೂ. ಟೈಮ್ 6 ಗಂಟೆ ಆಗ್ಲಿಕ್ಕೆ ಬಂದದ. ಅಪ್ಪು ಎಬ್ಬಿಸ್ಬೇಕು ಬೇಗ. ಒಂದು ಗೊತ್ತದ ನಿಮ್ಗೆ PG ತಯಾರಿ ನಡೆದದ ಅಂತ ಹೇಳಿ. ಮತ್ತು ಇವೆಲ್ಲ ಕೆಲಸ ಮಾಡ್ಕೋಬೇಕು. ಅವರು ಬೇಗ ಬರ್ತಾರೆ ಕೆಲಸದವ್ರು. ಯಜಮಾನ್ರಲ್ಲಿ ಎಲ್ಲ ಬಟ್ಟೆ ತಂದು ಹಾಕಿದ್ದಾರೆ ನೋಡಿ ನನ್ನ ರಾತ್ರಿ. ಅಪ್ಪ ನಂದು ಅಲಾರಾಮ್ ಕೆಲ್ಸತೈತೆ ಆವಾಜ್ ನಿಮಗೆ. ಮ್ಯಾಲೆ ಗಿಡಗಳು ಹಿಂಗಾಗಿದೆ ನೋಡಿ ಈ ರೀತಿ. ನಾವು ಹಿಂಗೆ ಮ್ಯಾಲೆ ಬಂದು ಅಂದರೆ ಏನು ಮಾಡ್ತೀವಿ, ಎಲ್ಲ ಹಿಂಗೆ ಕೈಯಾಗ ಇದು ಹಾಲಿಂದ ಲೋಟ ಮತ್ತು ಇವೆಲ್ಲ ಹೀಗೆಲ್ಲ ಸಾಮಾನ ಎಲ್ಲ ಕೆಳಗೆ ತೊಗೊಂಡು ಹೋಗ್ತೀವಿ. ಮನೆಯವ್ರು ಕಲಿಸಿ ಕೊಟ್ಟಿದ್ದಾರೆ. ಇದೆ ಎಕ್ಸಸೈಸ್ ಒಂದು ಮಾಡ್ಬೇಕು ನಂಗೆ. ಈಗ ಒಂದು ಎಕ್ಸಸೈಸು ಒಂದು ಬಾಡಿ ಇಟ್ಕೊಳ್ಳೋಣ ಅಂತ ಇದ್ದೀನಿ. ಹಿಂಗೆ ಎಲ್ಲ ಇದು ಮಾಡ್ಕೊಂಡಿರ್ತೀನಿ. ಎಲ್ಲರಿಗೆ ಹಿಂಗೆ ಎಕ್ಸಸೈಸ್ ಮಾಡೋಣ, ಏನಾದರೂ ಮಾಡೋಣ ಅಂದ್ಕೊಂಡಿರ್ತೀನಿ. ಅಷ್ಟೊತ್ತಕ್ಕ ಅಂತಂದ್ರೆ ಮತ್ತು ವಿಡಿಯೋಗಳು ಭಾಳಷ್ಟೆಲ್ಲ ಎಡಿಟಿಂಗ್ ಮಾಡೋದು, ರೆಡಿ ಮಾಡೋದು, ಆಮೇಲೆ ಫಂಕ್ಷನ್ದು ಹೀಗೆಲ್ಲ ವಿಡಿಯೋಗಳು ಹಿಂಗಾಗಿರ್ತಾವೆ. ಅದಕ್ಕೆ ಹೀಗಾಗಿ ಟೈಮ್ ಭಾಳ ಸಾಕಾಗ್ತಾಯಿಲ್ಲ, ಭಾಳ ಗಡಿಬಿಡಿ ಆಗ್ತಾಯಿದೆ. ಮತ್ತು ಮನೆಯ ಒಳಗೆ ಹಿರಿಯ ಜೀವಗಳ ನಮ್ಮ ಮನೆಯವರು ನಮ್ಮ ಜೊತೆನೇ ಖಾಯಂ ಇರೋದ್ರಿಂದ ಮನೆಯೊಳಗೆ ಪೂರ್ತಿ ಎಲ್ಲ ಮನೆ ವಾತಾವರಣ ಚೇಂಜ್ ಆಗಿಬಿಟ್ಟೈತಿ. ಈಗ ಮನೆಗೆ ಟೈಮ್ 7 ಗಂಟೆ ಆಯ್ತು. ಮತ್ತು ಸಕ್ಕೂ ಫೋನ್ ಮಾಡಿದ್ಲು. ಅದು ಅವ್ರ ಮೌಸಿ ಭಾಳ ಸೀರಿಯಸ್ ಐತಂತ. ಆಕೆ ಸಕ್ಕು ಸಲ್ಮಾ ಅಲ್ಲಿ ಹೋಗಿ ಹಾಸ್ಪಿಟಲ್ದಾಗ ಕೂತಾರಂತ. ಅದಕ್ಕೆ ಮೇಡಮ್ ಇವತ್ತು ಬರಾತಿಲ್ಲ ನಾವು ಅಂತ ಹೇಳಿ ಫೋನ್ ಮಾಡಿದ್ರು. ಅದ ಅಂತಂದೆ. ಮತ್ತು ಆರಾಮಿಲ್ಲ ಅಂತಂದಮೇಲೆ ಏನು ಮಾಡೋಕ್ಕೆ ಬರೋದಿಲ್ಲ, ನಡೀತದ, ಆಮೇಲೆ ನಾವು ಮಾಡ್ಕೋತೀವಿ. ಮೌಸಿ ಕಡೆ ಈ ರೀತಿ ಮಾಡ್ತಾರೆ, ಏನು ಮಾಡೋಕ್ಕೆ ಬರಲ್ಲ. ಒಂದೊಂದು ದಿನ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಮತ್ತು ಈಗ ನಮ್ಮ ಕೆಲಸಗಳು ಮಾಡೋನು ಬೆಳಿಗ್ಗೆ ಎದ್ದು ಕೂಡಲೇ ಅವ್ರದ್ದು ಮಾತಾಡ್ಕೊತ ಕೊಟ್ಟಿರೋದು ಬೇಡ. ನಮ್ದು ಹೆಂಗೋ ದಿನಗಳಂತೂ ನಡೀತಾ ಇರ್ತಾವೆ, ನಮ್ಮ ಕೆಲಸಗಳಂತೂ ನಾವು ಮಾಡ್ತಾನೆ ಇರ್ತೀವಿ. ಒಳ್ಳೆ ಶುಭೋದಯದಿಂದ ದಿನ ಸ್ಟಾರ್ಟ್ ಮಾಡೋಣ ಅಭಿಮಾನಿಗಳೇ. ಭಾಳ ಕೆಲಸನೂ ಇಲ್ಲ ನಮ್ಮ ಮನೆಯೊಳಗೆ, ನಾ ಆರಾಮಾಗಿ ಮಾಡ್ಕೋಬೋದು. ಇವತ್ತು ಎಕ್ಸಸೈಸ ಬೆಳಿಗ್ಗೆ ಎದ್ದು ಕೂಡಲೇ ಹಿಂಗೆ ಎಕ್ಸಸೈಸ ಬಾ. ಸಕ್ಕು ಅವ್ರ ಮೌಸಿಗೆ ಆರಾಮಿಲ್ಲ ಅಂತ ಹಾಸ್ಪಿಟಲ್ದಾಗ ಅದಾರಂತ ಇಬ್ರು. ಸಲ್ಮಾನು ಅಲ್ಲೇ ಹೋಗ್ತಾಳಂತ, ಸಲ್ಮಾನು ಅಲ್ಲೇದ ಅಂತ ಹಾಸ್ಪಿಟಲ್ದಾಗ. ಸಕ್ಕು, ಸಲ್ಮಾ ಮತ್ತು ಅವ್ರ ಮೌಸಿ ಮಗಳು ಒಬ್ಬಾಕಿ, ಆಕೆಲ್ಲರೂ ಅಲ್ಲೇ ಅದಾರಂತ. ಅದ ಆರಾಮಿಲ್ಲ, ಸೀರಿಯಸ್ ಐತಿ. ಅದ ಅಂದೇನ. ಮತ್ತು ಆಯ್ತು ನೋಡು ಅಂತರಾಗಾದ್ರೂ ಕಳಿಸ್ಕೊಡ್ರಿ ಅಂತಂದೆ. ಇಲ್ಲ ಅಂತರನೂ ಬರೋಕ್ಕಾಗೋದಿಲ್ಲ ಅಂತಂದ್ರು. ಆಯಿತು ಇಲ್ಲಿ ನಡೀತೈತಿ, ಮಾಡ್ಕೋತೀವಿ. ಮತ್ತು ದೇವ್ರಿಗೆ ಎದ್ದು ಹೊಂಟ್ರ ಕಡೆ ಸ್ವಲ್ಪ ಆರಾಮ ಅನ್ಸೋದು. ತಲೆ ಅದನ್ನು ಸಾಧದ. ಇವು ಬಟ್ಟೆ ಎಲ್ಲ ಮಡಿಚಿರ್ತೇನೆ ತಂದು ಓದಿದ್ದೀನಿ ಈಗ. ಯಾಕಂದ್ರೆ ಅವ್ರಿಗೆ ಬಂದು ಕೊಡ್ತಾರೆ. ಆಮೇಲೆ ಬಿಸಿನೀರನ್ನ ಮನೆಯವ್ರು ಚಾಲೂ ಮಾಡ್ಯಾರ ಸ್ನಾನಕ್ಕೆ. ನಮ್ಮ ಅತ್ತೆಗೆ ಹೇಳಬೇಕು ಬಿಸಿ ಬಿಸಿ ನೀರು ಕಣ್ಣಿಗೆ ಹಚ್ಕೋಬೇಡ್ರಿ ಅಂತ. ಪಾಪ ಕಣ್ಣಿಗೆ ಹಚ್ಕೊಂಡು ಹಿಂಗೆ ನೋವು ಮಾಡ್ಕೊಂಡು ಕೂತಾರೆ. ಇಲ್ಲಿ ನಮ್ದು ಒಳಗಡೆ ಈ ರೀತಿ ಗೀಝರ್ ಅದ, ದೊಡ್ಡ ಗೀಝರ್ ಕುಡ್ಸೇವಿ ಸ್ನಾನದ ನೀರು ಸಲುವಾಗಿ. ಆಮೇಲೆ ಭಾಳ ಕಡಕ್ ನೀರು ಬರ್ತಾವೆ. ಟೈಮ್ 7:30 ಆಗೈತಿ. ಮನೆಗೆ ನಂದು ಸ್ನಾನ ಆತಿಗೆ ಟೈಮ್ 8 ಬಂತು. ಮತ್ತು ನಮ್ಮ ಅತ್ತೆ ದೇವರಿಗೆ ಅವ್ರು ಬಂದಿಲ್ಲ ಅಂತಲೇ ನಾನು ಮರುಚು ಮಾಡ್ತೇನೆ. ಬಾತ್ರೂಮ್ ಒಳಗೆ ನೀರು ಕಾಸಾಕಿಟ್ಟೇನಿ. ಮತ್ತೆ ಹೋಯ್ತೆ चला बाथरूम मध्ये लावतो. आंघोळ करू. हा चला चला आज चला बाथरूम चला लावतो.
ಕೆಲಸದವ್ರು ಯಾಕೆ ಬಂದಿಲ್ಲ ಅಂತ ಅವ್ರು ಚಿಂತೆ ಮಾಡತ್ತಾರ ನಮ್ಮ ಅತ್ತೆಯವ್ರ. ಅವ್ರು ಬರಲಿ ಬಿಡಲಿ ನಮ್ಮ ಕೆಲಸಗಳಂತೂ ಆಗ್ತಾ ಇರ್ತಾವ. ನಾವು ಯಾವುದೇ ಅವ್ರು ಬಂದಮೇಲೆ ಮಾಡಬೇಕು. ನಮ್ಮ ಅತ್ತೆಮ್ಮ ರೆಡಿ ಆದರು. ನಾನು ಅಜ್ಜಿಗೆ ಮಸಾಜ್ ಮಾಡಿದೆ. ಅಜ್ಜಿ ಏನಂತಾರ ಗೊತ್ತೈತಿ, ಎಷ್ಟು ಭಾರಿ ಮಾಡ್ತಿಲ್ಲ ನೀನು ಮಸಾಜ್ ಅಂತ. ಎಷ್ಟು ಭಾರಿ ಇಲ್ಲ ರೊಟ್ಟಿ ನೀನು ಮಾಡ್ತಿ ಅನ್ಕೋತಿ, ಎಷ್ಟು ಭಾರಿ ಮಾಡ್ತಿಲ್ಲ ನೀ ಮಸಾಜ್ ಅನ್ಕೋತ. ಅಪ್ಪ ನಂಗೆ ಸೇಮ್ ಆಗೈತದ. ಎಲ್ಲ ಸೊಸಿನೇ ಮಾಡಬೇಕು, ಎಲ್ಲ ಹೆಂಡ್ತಿನೂ ಮಾಡಬೇಕು, ಹಂಗಾಗೈತೆ ನೋಡಿ ನಮ್ಮ ಅತ್ತೆಯವ್ರದ್ದು. ಯಜಮಾನ್ರ ದಾಸವಾಳ ಹೂ ತೊಗೊಂಬಂದರು. ಹೂ ಅಂದ್ರೆ ನಂಗೆ ಭಾಳ ಇಷ್ಟ ಅಭಿಮಾನಿಗಳಿಗೆ. ನಾ ಹೇಳೇ ನಿಮಗೆ, ನನಗೆ ಎಲ್ಲಿ ಹೂ ನೋಡಿದ್ರು ಅದು ಹೂಗೆ ನೋಡಿ ಅದು ಸ್ಪರ್ಶ ಮಾಡಿ ಹಿಂಗೆ ಕೈಯಾಗ ನನಗೆ ಹಿಡಿಯೋ ಮಟ್ಟ ನನಗೆ ಸಮಾಧಾನ ಆಗಲ್ಲ. ನನ್ನ ಸಣ್ಣ ಸಣ್ಣ ಖುಷಿಗಳು ಇಲ್ಲೇ ಅದಾವ. ಇಂಥದ್ರೊಳಗೆ ನನ್ನ ಸಣ್ಣ ಖುಷಿ ಅದ. ಅದಕ್ಕೆ ಅದು ನೋಡಿ, ಒಂದೊಂದು ವೆರೈಟಿಗಳು ಒಂದೊಂದು ಹೂವು ಎಷ್ಟು ಮಸ್ತ್ ಇರ್ತದೆ. ಅದು ಸ್ಪರ್ಶನೇ ಎಷ್ಟು ಮಸ್ತ್ ಇರ್ತದೆ ಇದ್ರದ್ದು. ಹೂವು ಇರಿಸಿದಾರೆ ಇಲ್ಲಿ, ಅಷ್ಟು ಮಾಡಿರ್ತಾರೆ ನಮ್ಮ ಮನೆಯವ್ರ. ಆಮೇಲೆ ಇಲ್ಲಿ ನಾನು ದೀಪ ಧೂಪ ಎಲ್ಲ ರೆಡಿ ಮಾಡಿಕೊಂಡು ಇದು ಮಾಡಿಕೊಂಡೆ. ಈಗ ನಮ್ಮ ಅತ್ತೆಯವರು ದೇವ್ರಿಗೆ ನಮಸ್ತೆ ಮಾಡಿ ಖುಷಿಯಾಗಿ ಹೋದರು. ದೇವರಿಗೆ ದೀಪ ಹಚ್ತಾ ಇದೆಯಾ, ಶುರು ಮಾಡ್ತಾ ಇದೆಯಾ, ಇವತ್ತು ಯಾವ ದಿನ ಅಂತೆಲ್ಲ ಕೇಳ್ಕೊಂಡು ಮಾಡ್ಕೊಂಡೆ. ದೇವರಿಗೆ ಖಾರಿ ಅದ, ಕೆಲಸದವರು ನಮ್ಮ ಮನೆಗೆ ಬಂದಿಲ್ಲ, ನಿಮ್ಗೆ ಗೊತ್ತದ. ಆಮೇಲೆ ನಮ್ಮ ಅತ್ತೆ ದೇವ್ರಿಗೆ ರೆಡಿಯಾಗಿ ಕುಂತಿದ್ದಾರೆ. ಇವತ್ತು ಆರಾಮ ಹೋಗ್ಯಾರ. ನಿನ್ನೆ ಕಣ್ಣು ಹೋಗಿತ್ತಲ್ಲ, ಅದಕ್ಕೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ವಿ ಅವ್ರಿಗೆ. ಅದರಿಂದ ಆರಾಮಾಗೈತೆ ಅವರಿಗೆ. ಅವ್ರು ಹೇಳತ್ತಿದ್ರು ಭಾಳ ಚಲೋ ಟ್ಯಾಬ್ಲೆಟ್ ಐತೆ ನೋಡಂತ. ಅದಕ್ಕೆ ಅವ್ರಿಗೆ ಪಾಕೆಟ್ ತೋರ್ಸಾತಿಲ್ಲ. ಪಾಕೆಟ್ ತೋರಿಸಿದ್ಮೇಲೆ ಏನು ಮಾಡ್ತಾ ಇದಾರೆ, ಅವ್ರು ಪಾಕೆಟ್ ಇಟ್ಕೋತಾರೆ ನಮ್ಮ ಅತ್ತೆಯವರು. ಪಾಕೆಟ್ ಇಟ್ಕೊಂಡು ಏನು ಮಾಡ್ತಾರೆ, ಅವ ಗುಳ್ಗಿ ಯಾರಾದರೂ ಬಂದ್ರಂದ್ರೆ ಅವ್ರಿಗೆ ಹೇಳಿ ತರಿಸ್ತಾರೆ. ಇನ್ನು ಚಾದಲ್ಲಿ ಒಂಚೂರು ತೊಗೊಂಬರ್ರಿ. ಯಜಮಾನ್ರಿ ಏನೋ ಕೆಲಸ ಮಾಡ್ಕೊಂಬಂದ್ರು ನೋಡಿ, ಹೊರಗಡೆ ಬಟ್ಟೆವ ಎರಡಷ್ಟ ತೊಗೊಂಬರ್ರಿ. ಅತ್ತೆ ದೇವರಿಗೆ ಬಿಸಿ ಬಿಸಿ ನೀರು ಕೊಡೋನು. ಹಾಕಿ ಮಾಡಿದ ಚಹಾ ಅದಕ್ಕೆ ಕಮ್ಮಿ ಆಗೈತಿ. ಎಲ್ಲ ತೆಗೆದಿರ್ತಾರೆ ನಮ್ಮ ಮನೆಯವರು. ಹೂವು ಇಲ್ಲಿಟ್ಟಾರೆ, ಈ ಥರ ತೆಗೆದಿಟ್ಟಾರೆ. ಬಟ್ಟೆಗಳೆಲ್ಲ ಹೊರಗಿನ ತಂದಿಟ್ಟಾರ. ಏನೋ ಹೊರಗೆ ಕೆಲಸ ಮಾಡಕ್ಕೆ ಹೋದ್ರು ನಮ್ಮ ಮನೆಯವ್ರ 10 ಕೆಲಸ ಮಾಡ್ಕೊತ ಬರ್ತಾರೆ ಅವ್ರು. ಯಾಕಂದ್ರೆ ಅವ್ರಿಗೆ ರೂಢಿನ ಅದ. ಹಂಗೆ ನಮ್ಮ ಅತ್ತೆ ಅದೇ ಹೇಳ್ತಿದ್ರು ನಮಗೆ, ಒಂದು ಕೆಲಸ ಮಾಡಕ್ಕೆ ಹೋದ್ರಿ ಅಂದ್ರೆ ಇದು ಮಾಡುವಾಗ ಅದು ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಿದ್ರು. ಅದು ನೆನಪು ಬರ್ತದೆ ನಮ್ಮ ಮನೆಯವ್ರು ಮಾಡೋದು ನೋಡಿ. ಆಮೇಲೆ ಚಾದೆಲ್ಲ ತಂದ ಕೊಟ್ಟರು ನೋಡಿ. ಚಾದೆಲ್ಲಿ ಹಾಕಿ ಬಿಸಿ ಬಿಸಿ ಚಾಯ್ ಮಾಡಿಕೊಡೋನು. ಹಾಲ್ದವರು ಬಂದಿದ್ದಾರೆ. लय खोळी झाली त्याने लय खोळी झाली की हा डोळ्याचं कमी झाले बघ. डोळ्याचं कमी झाले बघ. डोळ्याचं जर आज कमी कमी दिसत आहे. फोट लावून नको. ಚಾಯ್ ಮಾಡೋನು, ಚಾಯ್ ಕೊಡೋನು ಮತ್ತೆ ಅವ್ರಿಗೆ. ಅಲ್ಲಿ ಜಬ್ಬಡ ಮನ मनगड जंपर आहे ते संगीता जंपर शिवून आणते की त्यांनी पैसे घेत नाहीत बी. नोटा घेते तुला पहिल्यापासून हे खारी तुला लय लय आवडत होत. हा म्हणून आईला आवडते म्हणून मी आणून ठेवलं तुला पाहिजे म्हणून. मीच खात होते ते. हा ते तुला जास्त आवडते म्हणून तुला आणून ठेवले होते. आता तुला आवडत नसेल तर दुसरा नाही. पोरासांना चाचा संत काय केटा माझे जेवले मोठं पोरासांना पोरं खाल्ला तर मी खाल्ल्यावर पोरासांना मला खायचं होत नाही. पोरासांना 8 देतो. 8 तुला 4च. त्यांना 8 हा त्यांना 8 पोरासांना तुला 4च. ಜಾಸ್ತಿ नको. ಆಮೇಲೆ ಟೈಮ್ ಬೇರೆ ಆತ. ಈ ರೀತಿ ಇಲ್ಲಿ ಬಟ್ಟೆ ಇಟ್ಟಾಗ ಸಕ್ಕೋಗ ಸಣ್ಣಾಗ ಹೇಳ್ತಿದ್ವು ನಾವು, ಬಟ್ಟೆ ಇಟ್ಟೇವಿ ತೊಗೊಂಡು ಹೋಗ್ರಿ ಹಿಂದಂತ. ಮಳೆ ಬೇರೆ ಬರ್ತಾ ಇದೆ, ಜಿಬರ್ 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 ಮಳೆ ಇದೆ ಇವತ್ತು. ತುಳಸಿ ನಮ್ಮ ಮನೆಯವ್ರು ಹೋಗಿದ್ದಾರೆ ನೋಡಿ. ತುಳಸಿ ಮಗ ನಮ್ಮ ಅತ್ತೆಗೆ ತುಳಸಿ ಅಮ್ಮನ ಭಾಳ ಇಷ್ಟ ಹೋಗ್ತಾ ಇದ್ದಾರೆ. ಆಮೇಲೆ ನಾನು ಫಿಶಿಗೆ ಊಟ ಅದು ಹಾಕಿದ್ದೇನೆ ಇವತ್ತು. ಅವರು ಊಟ ಅದು ಮಾಡ್ಕೊಂಡು ಆರಾಮ ಮಜಾ ಮಾಡ್ತಾ ಇದ್ದಾರೆ ಅವರು. ಊಟ ಅದು ತಿಂದು ಆಮೇಲೆ ಸೀರೆ ಸ್ವಲ್ಪ ಹೊತ್ತು ಆದಮೇಲೆ ತೊಳೆದು ಹಾಕ್ತೀನಿ. ಅವ್ರ ಕೆಲಸದವ್ರು ಏನಂತಾರೆ, ನಾವು ಬರದೇ ಇದ್ರೆ ಭಾಳ ಕೆಲಸ ಬೀಳ್ತೈತಿ, ಭಾಳ ಬಟ್ಟೆ ಇಡ್ತಾರೋ ಅಂತ ಅಂತಾರೆ. ಅದ್ರ ಸಲುವಾಗಿ ನಾವು ಅವ್ರ ಸಲುವಾಗಿ ಏನು ಅವ್ರ ದಾರಿ ಕೈ ಕೂತ್ ನಾವು ಇಡೋದನ್ನೇ ಇಲ್ಲ. ಎಷ್ಟಾಗ್ತದೆ ಅಷ್ಟು ನಮ್ಮ ಕೈಲಿ ನಾವು ನಮ್ಮ ಕೆಲಸಗಳು ಮಾಡ್ಕೊತಾ ಇರ್ತೇವೆ. बायको हा तिला माहिती आहे काय माहिती आहे, आमच्या आत्तीला 4 दिलं म्हणजे 2 तर खात्यात म्हणजे तिने. हा 2 दिलं म्हणजे एकच खात्यात, म्हणून अगोदर 4 द्यायचं. 4 मग 2 तर खात्यात. तसं करते तिने. आयडिया करतो तसं करते तिने. हा मम्मीच आहे आमचं ಅಂತ ಹೇಳಿ. आमचं मम्मीच आहे की ಅಂತ ಹೇಳಿ. तुझं हक्क आहे तुझं.
ಸಾಡಿ ಮ್ಯಾಚಿಂಗ್ ಬ್ಲೌಸ್ ಅದ್ರೊಳಗೆ ಹಾಕಿಟ್ಟಿದ್ದು ಅನ್ನತ್ಲೆ ಎಷ್ಟು करेक्ट ಕಾಣಿಸತೈತೆ ನೋಡಿ साडी जम्पर आणि साडी आता मिळाले नाही आंघोळ करताना सकाळी हा, सकाळी नाही शंपर आणि साडी भेटते ना मग हा, दिसत नाही घ्यायचं माहिती व्हायला लागले राहायचं, हा, साडी आणि जम्पर हा, सकाळी साडी आणि शंपर मिळते का नाही आंघोळ करताना हा, भेटायला आहे मिळते. हा गुड मशाज आज कोण मशाज केलं ಅಂತ ಕೇಳಿ आज कोण पाठ घासलं हा? कोण घासलं आज नाही? कोण घासलं हा? मॉलिश कोण केलं काय, बरं काय? पाच तासांना. पाठ कोण घासलं पाच सगळ्यांनी घातले, हा अच्छा सगळ्यांनी घातले. हा आणि जरा त्याने तोच होती ते. हा त्याने ते सगळं हातात ते आता अद्दू कुठे ते ते आता करताना झालं नाही आणि आता हा झालं. ते आता होते वय झालं आता वय ताकद आता अंगात ताकद नसते ना म्हणून ते आता चालू होते तेव्हा अंगात ताकद असेल ते जास्त दुखत नाही तुम्ही हम्म. आता अंगात ताकद कमी होतात ते जास्त दुखते ओके ओके. श्रीमंती म्हणजे हा, श्रीमंती म्हणजे हा, धाकटी काय तू धाकटी हा, श्रीमंत म्हणजे हा. श्रीमंती म्हणजे हा. तू तिने धाकटी का तू धाकटी मोठं मोठं कोण आया मोठं मिळत काय क्या मोठं तुम्हीच राहा माझं लग्न नव्हतं बा. हा. ते 10 वर्षात होते. हा मी आल्यावरच त्याने दोघंही मोठं झाले आता. तिने तुझ्यापेक्षा 15 वर्ष 20 वर्ष धाकटी हा. तिचं कंबर वाकलं बा. लग्न झालं तर आता आणि तुझं 100 वर्ष वयस होतं वयस व्हायला लागले तर तुझं कंबर वाका नाही बे. माझं नाही बा. तू घटायचं ते हात हात दुखलं तर दुखू देतं अंग दुखलं तर दुखू देतं आपल्या दिवस तर औषध गोळी घ्यायला येते चाललं येत तर नाही ते बा. तेच डोक्यात ठेवून बसायचं नाही बे. हा. सगळं औषध गोळी सगळं असतं घ्यायचं आराम खायचं हम्म. ಓಕೆ ತೇಜ್ ಚಿಂತೆ ಬಸಾಯ್ತು ನೀವು ಹೇಳಿ ನಮ್ಮ ಮನೆಯವ್ರಿಗೆ ಮೆಕ್ಕೆಜೋಳ ಭಾಳ ಇಷ್ಟ ಅದಕ್ಕೆ ಅವರಿಗೆ ಮೆಕ್ಕೆಜೋಳ ಬಾಯ್ಲ್ ಮಾಡಿ ಕೊಡೋಣಂತ ಬೆಳಿಗ್ಗೆ ಎದ್ದ ಕೂಡಲೇ ಅವರಿಗೆ ಹಸು ಆಗತೈತೆ ಅಂತ ಅಂದ್ರೆ ಈಗ 10-11 ಗಂಟೆ ಮಟ್ಟ ಕೊಡ್ರಾಕಾಗತ್ತಂತ ಅದ್ರ ಸಲುವಾಗಿ ನಾವು ಏನು ಮಾಡಿದ್ವಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಏನಾದರೂ ಒಂದು ನೆನೆಸಿದ ಕಾಳು ಇರಲಿ ಆಮೇಲೆ ಅವ್ರಿಗೆ ತಿನ್ನೋಕೆ ಇದು ಸಲಾಡ್ ಇರಲಿ ಈ ರೀತಿ ನಾವು ಮಾಡೋಣ ಬೆಳಿಗ್ಗೆ ಆಮೇಲೆ ಒಂದಿಷ್ಟು ತಿಂದು ಅವರ ಸ್ನಾನಕ್ಕೆ ಹೋಗ್ಲಿ ಅಂತ ಹೇಳಿ ವಿಚಾರ ಮಾಡ್ಕೊಂಡು ನಾವು ಏನು ಮಾಡಿದ್ವಿ ನಮ್ಮ ಮನೆಯವ್ರು ಹೇಳಿದ್ವಿ ಹ್ಞೂ ಅಂತಂದಾರ ಹಂಗೆ ಮಾಡ್ರಿ ಅಂತ हा? कामावाली त्याने कवा बी नका तिकड तिथं सगळं चांगलं आहे तरी बरं आहे नाही म्हणलं. त्यांचं मावशीला बरं नाही म्हणा त्यांचं मावशीला बरं नाही म्हणताना तरी यायला नाही ते. बरं नाही म्हणा. मावशीला बरं मावशीला घेऊन येत्या म्हणा. बरं नाही म्हणा बरं हा हा, तेच म्हणून मी का कारण आहे. तसं काहीतरी करतात असं म्हणजे ते सांगत फोन करू ना आम्ही आज नाही मावशीला सांगा सांगेल ಅವ್ರ ನಮ್ಮ ಮನೆಯವ್ರು ಅತ್ತೆಯಾಗ ಚಹಾ ಕುಡಿಸ್ತಾ ಇದ್ದಾರೆ ಮೈ ಮೇಲೆಲ್ಲ ಪಾಪ ಬೀಳಾತೈತಿ झाले हात जोड ಕೈ ತೊಳ್ಯಾಕ ಕೊಡತ್ತಾರೆ ನಾನು ಅಡುಗೆ ಊಟ ಮಾಡುವಾಗ ನಾವು ಕೆಲವ್ರು ಹಿಂಗೆ ಕೈ ತೊಳಿತೀನಿ ಯಾಕಂದ್ರೆ ಪಾಪ ಕೈ ತೊಳ್ಕೊಳ್ಳೋದು ಅವರಿಗೆ ಇದಾಗತ್ತದ ಈಗ ಸಾವಕಾಶ ಮಾಡ್ರಿ ಅಷ್ಟು ಜೋರು ಬೇಡ ಪಾಪ ನಾಜೂಕಾಗಿರ್ತಾವ ಅವೆಲ್ಲ ಕಣ್ಣುಗಳ ಮತ್ತು ಇದದು ಎಲ್ಲ ದವಡಿ ಹೊಸಡಿ ಎಷ್ಟು ಪ್ರೀತಿಲೇ ನೀವು ಮಾಡ್ತಾ ಇಲ್ಲ ಮಗುವಿಗೆ ಹಂಗೆ ಮಾಡೋದು ಅದು ಮತ್ತಿದ ಶಾಂಭವಿಗೆ ಬಿಸಿ ಬಿಸಿ ಆಮ್ಲೆಟ ಒಳಗೆ ಏನೀಗ ಬೇಡ ಅಂತ ಟೈಮ್ ಬೇರೆ ಆಗೈತಿ ನಾ ಆಮ್ಲೆಟ ತಿಂತೇನಮ್ಮ ಅಂತ ಹೇಳಿ ಅನ್ನ ಮಾಡಿದ್ದೇನೆ ಇಲ್ಲಿ ಈಗ ಆಗ ನುಗ್ಗೆಕಾಯಿ ಸಾರು ಅನ್ನ ಸ್ವೀಟ್ ಕಾರ್ನ್ ಇಲ್ಲಿ ಆಮೇಲೆ ಸಲಾಡ್ ಕಟ್ ಮಾಡ್ಕೊಂಡ್ರು ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡಿ ಕೊಟ್ಟೆ ಶಾಂಭವಿನ ಕೊಡೋನು ತೆಗೆದಿಟ್ಟಾರಲ್ಲ ಬೆಳಿಗ್ಗೆನ ಎಲ್ಲ ರೆಡಿ ಮಾಡ್ಕೊಂಡು ಗಾರ್ಡನ್ದಾಗ ಇಲ್ಲಿ ಬಂದು ಬಬ್ಲಿನೂ ಬಂದು ಹೋದಳು ಸಗಳೆಲ್ಲ ಮುಗಿಸ್ಕೊತೇನೆ ಬಾಯಿ ಹುಷಾರು ನೋಡಿ 9:20 ಸ್ವಚ್ಛ ಮಾಡಿ ಸೊಪ್ಪು ಕಸ ಹುಡ್ಸ್ಕೊಂಡು ಎಲ್ಲ ಮಾಡ್ಕೊಳಕ್ಕೆ ಬರ್ತೈತಿ ಈಗ ಬಟ್ಟೆ ನಮ್ಮ ಅತ್ತೆಯವ್ರ ಬಟ್ಟೆ ಇಲ್ಲೆಲ್ಲ ಮಡಿಸಿರ್ತೀನಿ ಮತ್ತು ನಾಷ್ಟಾನು ಏನಾದರೂ ಮಾಡಬೇಕು ಇನ್ನೂ ಮಾಡಿಲ್ಲ ನಾಷ್ಟ ನಮ್ಮ ತಿನ್ನಕ ನಂಗೆ ಅನ್ನ ಐತಿ ಅನ್ನ ಆದಮೇಲೆ ನಾ ಅನ್ನ ಅಷ್ಟು ತಿಂದ ಅತ್ತೆಯವ್ರಿಗೆ ಈ ರೀತಿ ಬಟ್ಟೆಗಳೆಲ್ಲ ತೆಗೆದಿಡೋದು ಮಾಡೋದು ಎಲ್ಲ ಈಗ ನಾವು ಏನು ಚೀಲ ಕ್ಯಾರಿ ಬ್ಯಾಗ್ಗಳು ಹಾಕತ್ತೇವಲ್ಲ ಅದಕ್ಕೆ ನಮ್ಮ ಅತ್ತೆಯವರು ಈಗ ಹುಡುಕ್ಯಾಡ್ತಾ ಇಲ್ಲ ಏನು ಮಾಡ್ತಿದ್ರು ಮುಂಚೆ ಬ್ಲೌಸ್ಗಳು ಸಿಗಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೋತಿದ್ರು ಮೊದಲು ಹಂಗೆ ಮಾಡ್ತಿರ್ಲಿಲ್ಲ ಅವ್ರು ಹಿಂಗೆ ಸಿಡಕ್ ಮಾಡೋದು ಸಿಗ್ವಾತ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋದು ನಮ್ಮ ಅತ್ತೆ ಯಾವಾಗೂ ಹಂಗೆ ಮಾಡಿಲ್ಲ ಈಗ ಏನಾಗತೈತಿ ಪೇಷನ್ಸ್ ಹೋಗ್ಬಿಟ್ಟೈತಿ ನಮ್ಮ ಅತ್ತೆಯವ್ರದ್ದು ಈಗ ಇವತ್ತು ನಮ್ಮ ಅತ್ತೆಯವ್ರದ್ದು ಇದೇನು ಸಾಡಿ ಇದೆಯಲ್ಲ ಚಂದ್ರಕಳಿ ಸಾಡಿ ಅಂತ ಕರಿ ಸಾಡಿ ಇದೆ ನಮ್ಮ ಅತ್ತೆಯವ್ರಿಗೆ ನಂಗಂತ ಚಂದ್ರಕಳಿ ಸಾಡಿ ಅಂತಿದ್ರು ಅವ್ರು
ಪಾಪ ಉಟ್ಕೋಲಿ ಅಂತ ಹೇಳಿ ನಮ್ಮ ಅತ್ತೆಯವ್ರಿಗೆ ನಾ ಗೊಂಡೆ ಕಟ್ಟಿದ್ದು ಕೊಟ್ಟಿದ್ದೆ. ನಮ್ಮ ಅತ್ತೆಯವ್ರಿಗೆ ಏನಾಗೈತಿ ಇದು ಗೊಂಡೆ ಜ್ಯೋತಿ ಬಿದ್ದಾವಂತ. ಈ ಗೊಂಡೆ ಜ್ಯೋತಿ ಬಿದ್ದಾವು, ನನಗೆ ಗೊಂಡೆ ಕಟ್ಟಿ ಕೊಡು, ಇಲ್ಲಾಂದ್ರೆ ದಾರ ಆದ್ರೂ ಕೊಡು, ನಾ ಆದ್ರೂ ಕಟ್ತೀನಿ ಅಂತ ನಮ್ಮ ಅತ್ತೆಯವ್ರು ಕುಂತಾರೀಗ. ನೀಡು ಶಿವ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ. ते काय करत असते पोरगी. ಆ ಕಡೆ ಕರ್ಕೊಂಡು ಹೋಗ್ರಿ, ಆ ಕಡೆ ಇಟ್ಟು ಬರ್ತೇನೆ ಹೋಗ್ರಿ ರೀ. ಆ ಕಡೆ ಕೊಡ್ಸೋಗ್ರಿ, ನನ್ನ ಕೆಲಸ ಅದಾವ ಇನ್ನೂ ಭಾಳ ಪಾಕಿಂಗ್ ಮಾಡ್ಸೋಗ್ರಿ. ನೋಡಿ ಈ ರೀತಿ ಬ್ಲೌಸ್ ಇದಕ್ಕೆ ಮ್ಯಾಚಿಂಗ್ ಹಾಕಿ ನಾ ರೆಡಿ ಮಾಡಿಟ್ಟೆ ಒಂದು ಚೀಲ ಒಳಗೆ. ಆಮೇಲೆ ಇದ್ರಾಗ ಹಾಕಿಟ್ಟಿರ್ತೀನಿ, ನಾಳೆ ಮತ್ತು ಅವ್ರು ತೊಗೊಂಡು ಉಟ್ಕೋತಾರೆ. ಈ ರೀತಿ ಖುಷಿಲೇ ನಂದು ಎಷ್ಟು ಆಗ್ತದೆ ಅಷ್ಟು ನಾ ಸೇವೆ ಮಾಡ್ತಾಯಿದ್ದೀನಿ. ಮತ್ತು ನನಗೆ ಇಷ್ಟನೂ ಇದು ಸೇವೆ ಮಾಡೋದು. ಆಮೇಲೆ ಅವರಿಗೆ ಮಾಡಿಕೊಡೋನು. ಇನ್ನೂ ಟೈಮ್ ಐತಿ, ಸ್ವಲ್ಪ ಕೆಲಸ ನನ್ನ ಕೈಯಾಗಿನ ಮುಗಿಲಿ. ಇದು ನಮ್ಮ ಅತ್ತೆಯವ್ರಿಗೆ ನಾ ಹಲ್ಕ ಸಾಡಿ ತೊಗೊಂಡಿದ್ದೆ. ಇದು ಯಾಕಂದ್ರೆ ಅವರಿಗೆ ನವ್ವಾರಿ ಸಾಡಿ ಉಟ್ಕೊಂಡು ಅದು ನವ್ವಾರಿ ಸಾಡಿ ತೊಳೆಯೋದು ಮಾಡೋದು ಭಾಳ ಇದನ್ನ ಆಗ್ತೈತೆ ಅಂತ ನಮ್ಮ ಅತ್ತೆಯವ್ರು ಹೇಳಂತಲೇ. ಅದಕ್ಕೆ ಇವು ಮಹಾರಾಷ್ಟ್ರದವ್ರು ಉಟ್ಕೊಳ್ಳೋಂಥ ಸಾರಿ ಅದಾವೆ. ಇವು ಸ್ವಲ್ಪ ಇದಾಗ್ಯಾವ, ಈಗ ಭಾಳ ದಿನ ಆಯ್ತು. ಈಗ ಮಳೆಗಾಲ ಮುಗಿದ್ಮೇಲೆ ಏನು ಮಾಡ್ತೀನಿ, ಸೀರೆ ತೆಗೆದಿಟ್ಬಿಡ್ತೀನಿ, ಮತ್ತು ಹೊಸ ಬೇರೆ ಸೀರೆ ಕೊಡ್ತೀನಿ ಅವ್ರಿಗೆ, ನಂದು ಅದಾವ. ಮತ್ತು ಈ ರೀತಿ ಗಂಟು ಕಟ್ಟಿಟ್ಟಿದ್ದೀನಿ ನೋಡಿ. ಅವರು ಎಷ್ಟು ಆತ್ಮತೃಪ್ತಿ ಐತಿ. ಅವ್ರು ಹೇಳ್ತಾರೆ ನನಗೆ, ಎಷ್ಟೆಲ್ಲ ವಿಚಾರ ಮಾಡ್ತೀನಿ, ನಾನು ಹಂಗೆ ಮಾಡ್ಕೊತಿರ್ತೀಯಲ್ಲ ಅಂತಾರೆ. ಖುಷಿ ಆಗ್ತದೆ ಕೇಳಾಕ. ಗ್ರೀನ್ ಬ್ಲೌಸ್ ಮ್ಯಾಚಿಂಗ್ ಮಾಡಿ ಈ ರೀತಿ ಬ್ಲೌಸ್ ಒಂದು 10 ಬ್ಲೌಸ್ ಹೊಲ್ಕೊಟ್ಟಿದ್ದೆ ನಮ್ಮ ಅತ್ತೆಯವ್ರಿಗೆ ಅವಾಗ ಬಂದಾಗ. ಅದಕ್ಕೆ ಅಂತಾರೆ ಅವ್ರ, ಬ್ಲೌಸ್ ನಂಗೆ ಭಾಳ ಹೊಲಿಸ್ಬೇಡ, ಈಗ ನಂಗೆ ಸಾಕು, ಭಾಳ ಬ್ಲೌಸ್ ಅದಾವೆ ನನ್ನ ಕಡೆ, ನೀವು ಹೊಲಿಸಿ ಕೊಡಬೇಡ, ಭಾಳ ಕಾಸ್ಟ್ಲಿ ಇರ್ತೈತಿ ಇಲ್ಲಿ ಬೆಳಗಾವಿ ಒಳಗೆ ಅಂತಾರೆ. ಅವರಿಗೆ ಬಜ್ಜಿ ಮಂದಿಯಿಂದ ಬಂದಮೇಲೆ ಹಿಂಗೆ ಏನಾದರೂ ಕಾಳು ಅದು ಇದು ಹಿಂಗೆ ರೆಡಿ ಮಾಡಿಕೊಟ್ಟು ಅಂದ್ರೆ ಆರೋಗ್ಯಕ್ಕೂ ಒಳ್ಳೇದಂತ ಅನ್ನಿಸ್ತಾ ಇದೆ ನಮಗೆ. ಮತ್ತು ಏನಾಗ್ತೈತೆ ನಾವು ನೋಡ್ಬೇಕು ಅವ್ರದ್ದು. ಮತ್ತು ನೆಕ್ಸ್ಟ್ ಶುಗರ್ ಚೆಕ್ ಮಾಡಿ, ನಮಗೂ ಗೊತ್ತಿಲ್ಲಿದೆ. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಟ್ಯಾಬ್ಲೆಟ್, ತಿಂಡಿ, ರೊಟ್ಟಿ, ಚಪಾತಿ ಏನಾದ್ರು ನಾಷ್ಟ ಕೊಡ್ತಿದ್ದು. ಆ ರೀತಿ ಊಟನ ಮಾಡಿಬಿಡ್ತಿದ್ರು ಅವ್ರು, ನಾಷ್ಟ ಏನು ಮಾಡತ್ತಿರ್ಲಿಲ್ಲ. ಅದಕ್ಕೆ ಈಗ ಈ ರೀತಿ ತಿನ್ನತ್ತಾರೆ. ನೋಡೋಣ ಸ್ವಲ್ಪ ದಿನ ಆದ್ಮೇಲೆ ಚೆಕ್ ಮಾಡಿ ಅವ್ರದ್ದು. ಇವ್ರ ಬಟ್ಟೆ ತೆಗೆದಿಟ್ಟೆ. ಇಲ್ಲಿ ನೋಡಿ, ಇಲ್ಲಿ ನಮ್ದು ಬಟ್ಟೆ ಅದಾವ. ಈಗ ನಮ್ಮ ರೂಮ್ದಾಗ ಬಂದೆ, ಇಲ್ಲಿ ನಮ್ಮ ರೂಮ್ದಾಗಿನ ಬಟ್ಟೆ ತೆಗೆದಿಡೋನು. ಎಲ್ಲ ರೂಮ್ ಒಳಗೆ ಒಂದೊಂದು ಕೆಲಸ, ಯಾವ ರೂಮ್ದಾಗ ಬಂದರೂ ಸಹಿತ ಎಲ್ಲ ಕಡೆ ಒಂದೊಂದು ಕೆಲಸ ಇರ್ತಾವೆ. ಅವು ಅಡುಗೆ ಮನೆಗೆ ಹೋದ್ರೆ ಅಡುಗೆ ಮನೆ ಒಳಗೆ ಒಂದು ಕೆಲಸ, ಇಲ್ಲಿ ಬಂದಾಗ ಇಲ್ಲಿ ಒಂದು ಕೆಲಸ. ಮತ್ತು ಇಲ್ಲಿ ನಮ್ಮ ಮನೆಯವ್ರು ಈ ಬಟ್ಟೆ ತೊಳೆದು ಹೆಂಗೆ ಹಾಕಿದಾರೆ ನೋಡಿ ಇಲ್ಲಿ. ಈ ರೀತಿ ಅವ್ರು ಹ್ಯಾಂಗರ್ಗೆ ಇಂಥವೇನಾದರೂ ಇದ್ರೆ ನನಗೆಲ್ಲ ತೊಳೆದು ಮಾಡಿ ರೆಡಿ ಮಾಡಿಕೊಡ್ತಾರೆ ಅವ್ರೆ. ನಾನು ಕೊಟ್ಟಿರ್ತೀವಿ. ಬಟ್ಟೆ ತೊಳೆಯೋದಂದ್ರೆ ನಮ್ಮ ಮನೆಯವ್ರು ಭಾಳ ಇಷ್ಟ. ಮತ್ತು ದೇವ್ರು ಇಲ್ಲಿ ಕೂತಾರ, ಪಾಪ ಮಲ್ಕೊಳ್ಳೋರು ಅದಾರ ಅವ್ರೆ. ಅವ್ರೇನು ಅನ್ನತ್ತಾರ, ಕಸಬರಿಗೆ ಕೊಡು, ನಾ ಕಸ ಆಗೈತಿ. ಅದು ನಮ್ಮ ಮನೆಯವ್ರ ಕೆಲಸ ಯಾವುದೇ ಮಾಡಿದ್ರು ಅವ್ರು ಪೂರ್ತಿ ಕೆಲಸ ಮಾಡ್ತಾರೆ. ಈಗ ಒಂದು ಕೆಲಸ ಅವ್ರು ತೆಗೆದ್ರಂದ್ರೆ ಅಲ್ಲಿ ಕೆಲಸ ಕೈಯಾಗಿಂದ ಮುಗಿಸಿ ಅದನ್ನ ನೀಟ್ ಕೆಲಸ ಮಾಡಿ ಬರಾಕ ಅವ್ರಿಗೆ ಭಾಳ ಇಂಥದ ಮೊದಲಿಂದ ಐತಿ ನಮ್ಮ ಮನೆಯವ್ರು. ಇದು ಭಾಳ ಚಲೋ ಐತಿ. ನಾವು ಇದು ತೊಗೊಂಬಂದಿದ್ವಿ ಅವಾಗ, ಮಣ್ಣಿಂದ ಐತಿ, ಭಾಳ ಗಟ್ಟಿ ಐತಿ, ಚಲೋನು ಭಾಳ ಐತಿ. ಆಮೇಲೆ ಈ ರೀತಿ ಆಗ್ತೈತಿ. ಮತ್ತು ಇದು ತೊಳೆದ್ಮೇಲೆ ಮತ್ತೆ ಎದ್ರು ಒಂದು ಸ್ವಲ್ಪ ಕೊಡ್ರೋದ, ಒಂದು ಸ್ವಲ್ಪ ಹೇಳೋದ ಮಾಡ್ತಾರೆ. ಅವ್ರು ಹೇಳಿದಾರೆ ಕೊಡ್ರೋದಿಲ್ಲಂತ. ಒಂದು ಕಡೆ ಎಷ್ಟು ನಾವು ಕೊಡ್ತೇವೆ ಅಷ್ಟು ಇದನ್ನ ಆಗ್ತೈತಿ, ಎಷ್ಟು ಆಗ್ತದೆ ಅಷ್ಟು ನಾವು ನಡ್ಕೋತ ಪ್ರಯತ್ನ ಮಾಡ್ಕೋತಾ ಇರೋದಂತ ಹೇಳಿ ನಮ್ಮಮ್ಮ ಅಂತಿದ್ರು. ಮೌಸಿ ನಿನ್ನಂಗೆ ಮಾಡ್ಬೇಕಂದ್ರೆ ನಂಗೆ ಆಗುವತ್ತ ಮೌಸಿ, ಒಂದು ನಿಂದ ಹೆಂಗೆ ಮಾಡ್ತೀನಿ ಇದೆಲ್ಲ ಅಂತ ನಮ್ಮಮ್ಮ ಯಾವಾಗಲೂ ನಮ್ಮ ಅತ್ತೆ ಕೇಳ್ತಿದ್ರು. ಯಾವಾಗಲೂ ಅವ್ರ ಅನ್ನವ್ರು ಯಾರು ಮಾಡ್ತಾರೋ ಅಂತ ಹಿಂಗೆಲ್ಲ. ಅವ್ರು ಖಾಲಿ ಕೊಡ್ರಲ್ಲ ಅವ್ರದ್ದು ಎಲ್ಲ ಚೌಕಾಸಿ ಕೆಲಸ. ಮತ್ತು ಏನೈತಿ ಇಲ್ಲೇನಿಟ್ಟಾರೋ, ಇವು ಏನದಾವು, ಇದೇನು ಮಾಡೋದ, ಹಿಂಗೆ ನಮ್ಮ ಅತ್ತೆ ಮೊದಲಿಂದನೂ ಹಿಂಗೆ ಖಾಲಿ ಇಲ್ಲ. ಮೊದಲಿಂದ ಎಲ್ಲ ಕಡೆ ಲಕ್ಷ್ಯ. ಈಗ ಸ್ವಲ್ಪ ಕಾಣಿಸ್ವತ್ತನಂತಲೇ ಗಪ್ಕೋತಾರ ಅವ್ರು. ಇಲ್ಲಾಂದ್ರೆ ನಾವು ಸೊಸಿಗಳಿದ್ದಾಗ ನಮ್ಗೆ ಎಲ್ಲ ಕೆಲಸಗಳು ಮಾಡ್ಕೊಂಡಿದ್ದು ನೋಡ್ಬೇಕಾದ್ರೆ ಒಂದಿನ ಅದು ಸ್ಟೋರಿ ಹೇಳ್ತೇನೆ ನಿಮಗೆ. ಅಭಿಮಾನಿಗಳಿಗೆ ನಮ್ಮ ಮನೆಯವ್ರ ದೇವ್ರ ಮನೆಯೆಲ್ಲ ಒರೆಸ್ಕೊತಾ ಇದ್ದ ತಿಂಡಿ ಕುಂತಿದ್ದೀನಿ. ಅಪ್ಪನೂ ಬರ್ತಾನಂತ ತಿನ್ನಿ. ನಾವು ಹಿಂಗೆ ರಾತ್ರಿದು ಇದ್ರೂ ಸಹಿತ ತಿಂತೀವಿ. ನಾವು ನಿಜ ಹೇಳ್ಬೇಕಂದ್ರೆ ಶ್ರೀಮಂತರು ಇದ್ರು ಬರೋಲ್ಲ, ಬಡವರು ಬರೋಲ್ಲ, ಮಿಡಲ್ ಫ್ಯಾಮಿಲಿಗಳು ಬರ್ತೇವೆ ನಾವು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಾರಲ್ಲ, ಆ ರೀತಿ ಐತೆ ನಮ್ದು. ಭಾಳ ಕಡೆ ಸಾಹುಕಾರನೂ ಅಲ್ಲ, ಭಾಳ ಬಡವರಲ್ಲ, ತೀರಾ ಬಡವ್ರೂ ಅಲ್ಲ. ಇರೋದ್ರೊಳಗನ ದೇವ್ರ ದಯೆ
ಅಭಿಮಾನಿಗಳೇ ಆಯ್ತು 11 ಗಂಟೆ ಆಗ ಬಂದೈತಿ. ಈಗ ನಮ್ದು ಹಿಂಗಿರಾಕ ನಾವು ಕಾರಣ ಅಂತಂದ್ರೆ ಇಬ್ಬರಲ್ಲಿ ಹೊಂದಾಣಿಕೆ, ಇಬ್ರು ಒಬ್ರಿಗೊಬ್ರು ಎಷ್ಟು ಇಲ್ಲದ ಹಂಗಿನ ಮನೆ ನನಗ್ಯಾತಕೋ ಶಿವನೇ. ಮತ್ತ ಅವ್ರು ನೋಡಿ ಹೋಗಿ ಮತ್ತೆ ಕೂತ್ರಿ ಇಲ್ಲಿ. ಅವ್ವ ಅವ್ವನಿಲ್ಲದ ಹಂಗಿನ ಮನೆ ನನಗ್ಯಾತಕೋ ಶಿವನೇ. ಅವ್ವನಿಲ್ಲದ ಹಂಗಿನ ಮನೆ ನನಗ್ಯಾತಕೋ ಶಿವನೇ. ಇದೇನ್ ನೀವ್ ಅಂತ ಇದೀರಲ್ಲ, ಇದು ಹಾಡ ಏನಿದೆ ಗೊತ್ತಾ? ಒಂದ್ ಹೆಣ್ಣು ಮಗಳ ತನ್ನ ತವ್ರ ಮನೆಗೆ ಹೋದ ಕೂಡ್ಲೆ ಇದು ಹಾಡ ಐತಿ. ಇದು ಹಾ ಅವ್ವನಿಲ್ಲದ ಅದ ನೀವು ಹಾಡ್ತಾ ಇದ್ದೀರಾ. ಯಾಕಂದ್ರೆ ಹಂಗಿನ ಮನೆ ಅಂತ ಹೇಳಿ ಅದೈತಲ್ಲ, ಅದ तेवढं ताकद नाही ना इकडं. तुझ्यासारखं ताकद नाही. ಯಾಕಂದ್ರೆ 11 ಆತಿ. ಸೊಪ್ಪು ತೊಳೆದ ಸೋಪ್ ಹಚ್ಚಿ ತೊಳೆದು ಹಾಕ್ಬಿಡ್ತೇನೆ ಪಟ. ಮನೆಗಳೇ ಇಲ್ಲಿ ನೋಡಿ, ಈ ರೀತಿ ತೊಳೆದ ರೆಡಿ ಮಾಡಿ ಹಾಕ್ಬಿಡ್ತೀವಿ ನಾವು. ಅವ್ರ ಕೆಲಸದವ್ರದ ದಾರಿಗಾಗಿ ಕೊಡ್ರಲ್ಲ. ಮನೆಗಳೇ ನೋಡಿ, ಈಗ ಒಂದು ಸ್ವಲ್ಪ ಚಾಯ್ ಮಾಡ್ಕೊಂಡಿದ್ದೀನಿ. ಟೈಮ್ 12 ಗಂಟೆ ಆಗಿ. ಬದ್ನಿಕಾಯಿ ಅದಾವ ನಮ್ಮ ಮನೆಯವ್ರು ತೊಗೊಂಬಂದಿದ್ದೆ. ನಮ್ಮ ಅತ್ತೆಯವರಿಗೆ ಬದ್ನಿಕಾಯಿ ಪಲ್ಯ ಇಷ್ಟ ಆಗ್ತದೆ. ಮನೆಗಳೇ ನಮ್ಮ ಅತ್ತೆಮ್ಮ ಸಲುವಾಗಿ ಬಿಸಿ ಬಿಸಿ ರೊಟ್ಟಿ ಮೆತ್ತಗ ಮತ್ತೆ ಸ್ಪೆಷಲ್ ಬದ್ನಿಕಾಯಿ ಪಲ್ಯ. ಜೀವನ್ ಮನೆಗಳೇ ನಂದು ರೊಟ್ಟಿ ಆಯ್ತು ನೋಡಿ. ಇವತ್ತು ಟೈಮ್ ಆಯಿತು, 1 ಗಂಟೆ ಬಂತು. ಬಿಸಿ ಬಿಸಿ ರೊಟ್ಟಿ ನಮ್ಮ ಮನೆಯವ್ರ ಸಲುವಾಗಿ ಕಾಯ್ತಾ ಇದ್ದಾವ. ಊಟ ಮಾಡಕ್ಕೆ ಬಾ ಅಂಥೇಳಿ ಯಜಮಾನೆ ಬತ್ತೀರಾಯರೇ ಊಟ ಮಾಡಕ್ಕೆ ಬರೀ ಬಿಸಿ ಬಿಸಿ ರೊಟ್ಟಿ ಮಾಡಿ ಹೆಂಡ್ತಿ ಅನ್ನತ ಅಂತ ಹೇಳಿ ಕರೆಯತ್ತಾವ. ಇನ್ನೂ ಯಾಕೆ ಬರಲಿಲ್ಲ ನನ್ನ ರಾಯ ರೊಟ್ಟಿ ತಿನ್ನಾಕ ಅಂತ ಅನ್ನತಾವ. ಇಲ್ಲಿ ಒಂದೈತೆ ನೋಡಿ, ಮ್ಯಾವಿ ಮ್ಯಾವಿ ಎಲ್ಲಿ ಬೇಕ್ರಿ. ಹಾಂ ಬರ್ರಿ, ಅಲ್ಲಿ ಕೊಡು ಬರ್ರಿ ಸಾವಕಾಶ. ಬಿಸಿ ರೊಟ್ಟಿ ಇದ್ರೋಗದಾವ ತಗೋರಿ. ಮನೆಗಳೇ ಅತ್ತೆ ದೇವ್ರನ್ನ ಮಲ್ಕೊಂಡ್ರಿ. ಈಗ ಟೈಮ್ದಾಗ ಊಟ ಮಾಡಿಸಿ ಟೈಮ್ದಾಗೆಲ್ಲ ವ್ಯವಸ್ಥೆ ಮಾಡಿದ ಕೂಡಲೇ ಯಾಕ್ರಿ ಹಿರಿಯರು ಆರಾಮಿರಲ್ಲ. ಹಿರಿಯರಿಗೆ ಬೇಕಾಗಿರೋದು ಇದೆ. ಮನೆಗೆ ಟೈಮ್ ಆಯ್ತಾ 5:15 ಆಯಿತು. ನಾನು ಚಹಾ ಮಾಡ್ತಾಯಿದ್ದೀನಿ, ಆಮೇಲೆ ಹಾಲು ಕಾಸ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಮಧ್ಯಾಹ್ನ ಬದ್ನಿಕಾಯಿ ಪಲ್ಯ ಅದು ಮಾಡಿದ್ದೀನಿ. ಆಮೇಲೆ ನೋಡೋಣ ಶಾಂಭವಿ ತಿಂತಾಳೇನ ಅಂತ. चहा प्यायचा पाऊस पण कमी आहे, जर फिरा चला चहा पिऊन. पाऊस पण जर कमी झाले, जर फिरा चला बाहेर चहा पिऊन. ಅವೆಲ್ಲ ಅವಾಗ ಹಿಂಗಿದ್ರೆ ಅಂತ ಹೇಳಿ ಯಾವಾಗ ಕೊಡ್ಬೇಕಾಗಿತ್ತು ನಾವು. ಮತ್ತು ನಾ ಆಮೇಲೆ ರೊಟ್ಟಿ ಮಾಡಿದ್ದೀನಿ. ಆಮೇಲೆ ಮತ್ತಿದು ಬದ್ನಿಕಾಯಿ ಪಲ್ಯ ನಮ್ಮ ಮತ್ತೆಯವ್ರಿಗೆ ಇಷ್ಟ ಆಗೈತಿ. ಬದ್ನಿಕಾಯಿ ಪಲ್ಯ ಕೊಡ್ತೀನಿ. ನಮಗೊಂದು ಸ್ವಲ್ಪ ಸಾರು, ಹೀಗೆಕಾಯಿ ಸಾರು ಒಂದು ಸ್ವಲ್ಪ ತಿಳು ಸಾರು ಮಾಡ್ಕೊತೀನಿ ನಮಗೆ ಊಟಕ್ಕೆ. ಈಗ ರಾತ್ರಿ ಊಟ ಮಾಡತ್ತಾರೆ. ಈಗ ಅಭಿಮಾನಿಗಳೇ ನೋಡಿದ್ರಲ್ಲ, ನಮ್ಮ ಅತ್ತೆಯವರು ಊಟ ಮಾಡ್ತಾ ಇದ್ದಾರೆ. ಈಗ ನಾವು ಊಟ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗ್ತದೆ ನಿಮ್ಗೆ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ. ಮತ್ತೆ ಸಿಗ್ತೀವಿ, ಮತ್ತು ಒಳ್ಳೆ ವಿಡಿಯೋಗಳು ನಿಮ್ಮ ಸಲುವಾಗಿ ತೊಗೊಂಬರ್ತೀವಿ. ಹಿಂಗೆ ಈ ಮನೆ ಮಗಳನ್ನು ಸಪೋರ್ಟ್ ಮಾಡಿರಿ. ಮತ್ತು ನಾಳೆ ಏನಾಗ್ತದೆ ನೋಡೋಕೆ ಮತ್ತೆ ರೆಡಿ ಇರ್ರಿ.